ನೀನಿಲ್ಲದೆ ನಾನು ಬದುಕಲಾರೆ. ನೀನಿಲ್ಲದೆ ನಾನು ಬದುಕಲಾರೆ. ಐ ಕಾಂಟ್ ಲೈವ್ ವಿತೌಟ್ ಯು. ಐ ಕಾಂಟ್ ಲೈವ್ ವಿತೌಟ್ ಯು. ನೀವು ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ, ಅಥವಾ ನೀನು ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ ಅಂತೀವಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು. ಯು ಕಾಂಟ್ ಲೈವ್ ವಿತೌಟ್ ವಾಟರ್. ಯು ಕಾಂಟ್ ಲೈವ್ ವಿತೌಟ್ ವಾಟರ್ ಅಂತ ಹೇಳ್ತೀವಿ. ಯಾರು ನನ್ನನ್ನು ತಡೆಯಲು ಸಾಧ್ಯವಿಲ್ಲ. ನೋ ಬಡಿ ಕ್ಯಾನ್ ಸ್ಟಾಪ್ ಮೀ. ನೋ ಬಡಿ ಕ್ಯಾನ್ ಸ್ಟಾಪ್ ಮೀ. ಈ ಹಕ್ಕಿ ಹಾರಲಾರದು ಅಂದರೆ ದಿಸ್ ಬರ್ಡ್ ಕಾಂಟ್ ಫ್ಲೈ. ದಿಸ್ ಬರ್ಡ್ ಕಾಂಟ್ ಫ್ಲೈ. ಅವಳು ಮೀನಿನಂತೆ ಈಜಬಲ್ಲಳು. ಇದಕ್ಕೆ ಸಿ ಕ್ಯಾನ್ ಸ್ವಿಮ್ ಲೈಕ್ ಎ ಫಿಶ್. ಸಿ ಕ್ಯಾನ್ ಸ್ವಿಮ್ ಲೈಕ್ ಎ ಫಿಶ್. ನನಗೆ ಚೆನ್ನಾಗಿ ನಿದ್ದೆ ಬರುತ್ತಿಲ್ಲ. ಐ ಕಾಂಟ್ ಸ್ಲೀಪ್ ವೆಲ್. ಐ ಕಾಂಟ್ ಸ್ಲೀಪ್ ವೆಲ್. ನಾವು ಯಾವಾಗ ತಿನ್ನಬಹುದು. ವೆನ್ ಕ್ಯಾನ್ ವಿ ಈಟ್. ವೆನ್ ಕ್ಯಾನ್ ವಿ ಈಟ್. ಮೇರಿ ಈಜಬಲ್ಲಳು. ಮೇರಿ ಕ್ಯಾನ್ ಸ್ವಿಮ್. ಮೇರಿ ಕ್ಯಾನ್ ಸ್ವಿಮ್. ಅವನು ಗಿಟಾರ್ ನುಡಿಸಬಲ್ಲ. ಹೀ ಕ್ಯಾನ್ ಪ್ಲೇ ದ ಗಿಟಾರ್. ಹೀ ಕ್ಯಾನ್ ಪ್ಲೇ ದ ಗಿಟಾರ್. ನಾನು ಇಲ್ಲಿ ನನ್ನ ಊಟವನ್ನು ಮಾಡಬಹುದೇ. ಇದನ್ನ ಯಾವ ರೀತಿ ಇಂಗ್ಲೀಷ್ನಲ್ಲಿ ಕೇಳಬೇಕಂದ್ರೆ, ಕ್ಯಾನ್ ಐ ಈಟ್ ಮೈ ಲಂಚ್ ಹರ್. ಕ್ಯಾನ್ ಐ ಈಟ್ ಮೈ ಲಂಚ್ ಹರ್. ನಾನು ಓಡಬಲ್ಲೆ. ಐ ಕ್ಯಾನ್ ರನ್. ಐ ಕ್ಯಾನ್ ರನ್. ನಾನು ಈಜಬಲ್ಲೆ. ಐ ಕ್ಯಾನ್ ಸ್ವಿಮ್. ಐ ಕ್ಯಾನ್ ಸ್ವಿಮ್. ನಾನು ಸಹಾಯ ಮಾಡಲಾ. ಕ್ಯಾನ್ ಐ ಹೆಲ್ಪ್. ಕ್ಯಾನ್ ಐ ಹೆಲ್ಪ್. ನೀವು ಇದಕ್ಕೆ ಉತ್ತರಿಸಬಹುದೇ. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ. ಕ್ಯಾನ್ ಯು ಆನ್ಸರ್ ದಿಸ್. ಕ್ಯಾನ್ ಯು ಆನ್ಸರ್ ದಿಸ್. ನೀವು ಇಲ್ಲಿ ಅಧ್ಯಯನ ಮಾಡಬಹುದು. ಯು ಕ್ಯಾನ್ ಸ್ಟಡಿ ಹರ್. ಯು ಕ್ಯಾನ್ ಸ್ಟಡಿ ಹರ್. ಅವನು ಕಾರನ್ನು ಖರೀದಿಸಲು ಸಾಧ್ಯವಿಲ್ಲ. ಅವನು ಕಾರನ್ನು ಖರೀದಿಸಲು ಸಾಧ್ಯವಿಲ್ಲ. ಹಿ ಕಾಂಟ್ ಬೈ ಎ ಕಾರ್. ಅವಳು ಎತ್ತರಕ್ಕೆ ಜಿಗಿಯಬಲ್ಲಳು. ಸಿ ಕ್ಯಾನ್ ಜಂಪ್ ಹೈ. ಸಿ ಕ್ಯಾನ್ ಜಂಪ್ ಹೈ. ನಾನು ಟೆನ್ನಿಸ್ ಆಡಬಲ್ಲೆ. ಐ ಕ್ಯಾನ್ ಪ್ಲೇ ಟೆನ್ನಿಸ್. ಐ ಕ್ಯಾನ್ ಪ್ಲೇ ಟೆನ್ನಿಸ್. ಟಾಮ್ ವೇಗವಾಗಿ ಓಡಬಲ್ಲ. ಟಾಮ್ ಕ್ಯಾನ್ ರನ್ ಫಾಸ್ಟ್. ಟಾಮ್ ಕ್ಯಾನ್ ರನ್ ಫಾಸ್ಟ್. ನನಗೆ ಚೆನ್ನಾಗಿ ಕಾಣುತ್ತಿಲ್ಲ. ಐ ಕಾಂಟ್ ಸಿ ವೆಲ್. ಐ ಕಾಂಟ್ ಸಿ ವೆಲ್. ನನಗೆ ನೆನಪಿಲ್ಲ. ಐ ಕಾಂಟ್ ರಿಮೆಂಬರ್. ಐ ಕಾಂಟ್ ರಿಮೆಂಬರ್. ನಿನ್ನ ಮಾತು ನನಗೆ ಕೇಳಿಸುತ್ತಿಲ್ಲ. ಅಂದರೆ ಜೋರಾಗಿ ಮಾತಾಡು ಅಂತ ಹೇಳುವಾಗ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು. ಐ ಕಾಂಟ್ ಹಿಯರ್ ಯು. ಐ ಕಾಂಟ್ ಹಿಯರ್ ಯು. ನಾನು ಚೆನ್ನಾಗಿ ಹಾಡಬಲ್ಲೆ. ಐ ಕ್ಯಾನ್ ಸಿಂಗ್ ವೆಲ್. ಐ ಕ್ಯಾನ್ ಸಿಂಗ್ ವೆಲ್. ನಾನು ಇದನ್ನು ತಿನ್ನಬಹುದೇ. ಕ್ಯಾನ್ ಐ ಈಟ್ ದಿಸ್. ಕ್ಯಾನ್ ಐ ಈಟ್ ದಿಸ್. ನಾನು ಹೇಳಲಾರೆ. ಐ ಕಾಂಟ್ ಸೇ. ಐ ಕಾಂಟ್ ಸೇ. ನಿಮಗೆ ಪಿಯಾನೋ ನುಡಿಸಲು ಬರ್ತದೆಯೇ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳಬೇಕಂದ್ರೆ, ಕ್ಯಾನ್ ಯು ಪ್ಲೇ ದ ಪಿಯಾನೋ. ಕ್ಯಾನ್ ಯು ಪ್ಲೇ ದ ಪಿಯಾನೋ. ನೀವು ನನಗೆ ರು 1000 ಸಾಲ ನೀಡಬಹುದೇ. ಕ್ಯಾನ್ ಯು ಲೆಂಡ್ ಮೀ $1000. ಕ್ಯಾನ್ ಯು ಲೆಂಡ್ ಮೀ $1000. ನಾವು ಖಾಸಗಿಯಾಗಿ ಮಾತನಾಡಬಹುದೇ ಅಥವಾ ವೈಯಕ್ತಿಕವಾಗಿ ಮಾತನಾಡಬಹುದೇ. ಕ್ಯಾನ್ ವಿ ಟಾಕ್ ಇನ್ ಪ್ರೈವೇಟ್. ಯಾರು ನಮ್ಮನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಅಥವಾ ಯಾರು ನಮ್ಮನ್ನು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅನ್ನೋದಕ್ಕೆ ನೋ ಬಡಿ ಕ್ಯಾನ್ ಕಂಟ್ರೋಲ್ ಅಸ್ ಅಂತ ಹೇಳ್ತೀವಿ. ನಾನು ಸೀನುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಐ ಕಾಂಟ್ ಸ್ಟಾಪ್ ಸ್ನೀಜಿಂಗ್. ಐ ಕಾಂಟ್ ಸ್ಟಾಪ್ ಸ್ನೀಜಿಂಗ್. ಅವನು ಓದಲು ಮತ್ತು ಬರೆಯಬಲ್ಲ.
He can read and write. He can read and write. ನೀನು ಗುಟ್ಟಾಗಿ ಇಡುತ್ತೀಯಾ? ಅಂದರೆ ಸೀಕ್ರೆಟಾಗಿ ಇಡ್ತೀಯಾ ಅಂತ ಕೇಳುವಾಗ ಕ್ಯಾನ್ ಯು ಕೀಪ್ ಎ ಸೀಕ್ರೆಟ್? ಕ್ಯಾನ್ ಯು ಕೀಪ್ ಎ ಸೀಕ್ರೆಟ್? ನನಗೆ ಏನೂ ಕಾಣಿಸುತ್ತಿಲ್ಲ. ಐ ಕಾಂಟ್ ಸಿ ಎನಿಥಿಂಗ್. ಐ ಕಾಂಟ್ ಸಿ ಎನಿಥಿಂಗ್. ನಾನು ಟಿವಿಯನ್ನು ಆನ್ ಮಾಡಬಹುದೇ? ಕ್ಯಾನ್ ಐ ಟರ್ನ್ ಆನ್ ದ ಟಿವಿ? ಕ್ಯಾನ್ ಐ ಟರ್ನ್ ಆನ್ ದ ಟಿವಿ? ಅವನು ಇಂಗ್ಲಿಷ್ ಮಾತನಾಡಬಹುದೇ? ಕ್ಯಾನ್ ಹಿ ಸ್ಪೀಕ್ ಇಂಗ್ಲಿಷ್? ಕ್ಯಾನ್ ಹಿ ಸ್ಪೀಕ್ ಇಂಗ್ಲಿಷ್? ನೀವು ಈಗ ಮನೆಗೆ ಹೋಗಬಹುದು. ಯು ಕ್ಯಾನ್ ಗೋ ಹೋಮ್ ನಾವ್. ಯು ಕ್ಯಾನ್ ಗೋ ಹೋಮ್ ನಾವ್. ಮೇರಿ ಚೆನ್ನಾಗಿ ನೃತ್ಯ ಮಾಡಬಲ್ಲಳು. ಮೇರಿ ಕ್ಯಾನ್ ಡ್ಯಾನ್ಸ್ ವೆಲ್. ಮೇರಿ ಕ್ಯಾನ್ ಡ್ಯಾನ್ಸ್ ವೆಲ್. ನೀನು ಕಾರನ್ನು ಚಲಿಸಬಲ್ಲೆಯಾ? ಕ್ಯಾನ್ ಯು ಡ್ರೈವ್ ಎ ಕಾರ್? ಕ್ಯಾನ್ ಯು ಡ್ರೈವ್ ಎ ಕಾರ್? ನೀವು ಸೈಕಲ್ ಓಡಿಸಬಹುದೇ? ಕ್ಯಾನ್ ಯು ರೈಡ್ ಎ ಬೈಸಿಕಲ್? ಕ್ಯಾನ್ ಯು ರೈಡ್ ಎ ಬೈಸಿಕಲ್? ನೀವು ಹಾಡನ್ನು ಹಾಡಬಹುದೇ? ಕ್ಯಾನ್ ಯು ಸಿಂಗ್ ದ ಸಾಂಗ್? ಕ್ಯಾನ್ ಯು ಸಿಂಗ್ ದ ಸಾಂಗ್? ನೀವು ಕಂಪ್ಯೂಟರನ್ನು ಬಳಸಬಹುದೇ? ಕ್ಯಾನ್ ಯು ಯೂಸ್ ಎ ಕಂಪ್ಯೂಟರ್? ಕ್ಯಾನ್ ಯು ಯೂಸ್ ಎ ಕಂಪ್ಯೂಟರ್? ನಾನು ನಿನ್ನನ್ನು ಒಪ್ಪಲಾರೆ. ಐ ಕಾಂಟ್ ಅಗ್ರಿ ವಿತ್ ಯು. ಐ ಕಾಂಟ್ ಅಗ್ರಿ ವಿತ್ ಯು. ನನಗೆ ಚಳಿ ಸಹಿಸಲಾಗುತ್ತಿಲ್ಲ. ಐ ಕಾಂಟ್ ಸ್ಟ್ಯಾಂಡ್ ದ ಕೋಲ್ಡ್. ಐ ಕಾಂಟ್ ಸ್ಟ್ಯಾಂಡ್ ದ ಕೋಲ್ಡ್. ಸುದ್ದಿ ನಿಜವಾಗಲು ಸಾಧ್ಯವಿಲ್ಲ ಅಥವಾ ಸತ್ಯವಾಗಲು ಸಾಧ್ಯವಿಲ್ಲ. ದ ನ್ಯೂಸ್ ಕಾಂಟ್ ಬಿ ಟ್ರೂ. ದ ನ್ಯೂಸ್ ಕಾಂಟ್ ಬಿ ಟ್ರೂ. ನಾನು ಟ್ಯಾಕ್ಸಿಯನ್ನು ಎಲ್ಲಿ ಪಡೆಯಬಹುದು? ಇದಕ್ಕೆ ಯಾವ ರೀತಿ ಕೇಳಬೇಕು ನೋಡಿ ಇಂಗ್ಲೀಷ್ನಲ್ಲಿ. ವೇರ್ ಕ್ಯಾನ್ ಐ ಗೆಟ್ ಎ ಟ್ಯಾಕ್ಸಿ? ವೇರ್ ಕ್ಯಾನ್ ಐ ಗೆಟ್ ಎ ಟ್ಯಾಕ್ಸಿ? ನೀವು ಈ ಪುಸ್ತಕವನ್ನು ಓದಬಹುದು. ಯು ಕ್ಯಾನ್ ರೀಡ್ ದಿಸ್ ಬುಕ್. ಯು ಕ್ಯಾನ್ ರೀಡ್ ದಿಸ್ ಬುಕ್. ನಾನು ಕ್ರೆಡಿಟ್ ಕಾರ್ಡನ್ನು ಬಳಸಬಹುದೇ? ಕ್ಯಾನ್ ಐ ಯೂಸ್ ಎ ಕ್ರೆಡಿಟ್ ಕಾರ್ಡ್? ಕ್ಯಾನ್ ಐ ಯೂಸ್ ಎ ಕ್ರೆಡಿಟ್ ಕಾರ್ಡ್? ನನಗೆ ಈ ನೋವನ್ನು ಸಹಿಸಲಾಗುತ್ತಿಲ್ಲ. ನೋವು ಭಾಳ ಆಗ್ತಾ ಇದೆ. ಐ ಕಾಂಟ್ ಸ್ಟ್ಯಾಂಡ್ ದಿಸ್ ಪೇನ್. ಐ ಕಾಂಟ್ ಸ್ಟ್ಯಾಂಡ್ ದಿಸ್ ಪೇನ್. ನೀವು ಸಂತೋಷವನ್ನು ಖರೀದಿಸಲು ಸಾಧ್ಯವಿಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ಯು ಕಾಂಟ್ ಬೈ ಹ್ಯಾಪಿನೆಸ್. ಯು ಕಾಂಟ್ ಬೈ ಹ್ಯಾಪಿನೆಸ್ ಅಂತ ಹೇಳ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ.